2004 ಕಟ್ಟಿರೋದು. 2004 ಕಟ್ಟಿರೋದು. ಆ ಕಡೆ ಸ್ಟೈರ್ ಕೇಸ್ ಮೇಲ್ಗೆ ಮೋಲ್ಡ್ ಗಡಿಗೆ ಹೋದ್ರೆ ಅಡಿಕೆ ಎಲ್ಲ ಒಣಗಾಕಕ್ಕೆ. ಇದನ್ನೇ ನಮ್ದು ಮೇಕೆ ಕುರಿ ಫಾರ್ಮ್ 4 ಮೇಕೆ ಒಂದು ಓತದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 21 ಲೆವೆಲ್ಗೆ ಬಂದದೆ. ಎಷ್ಟು ಹೋಗುತ್ತೆ ಈಗ ಅದು? ಸರ್ ಒಂದು 25,000 ಒಂದೊಂದು ಹೋಗ್ಬೋದು. ಎಷ್ಟು ಕೆಜಿ ಏಲಕ್ಕಿ ಸರ್? 1800. ಎಷ್ಟು ಗಿಡ ಇದೆ ನಿಮ್ಮಲ್ಲಿ? ನನ್ನ ಹತ್ರ 1,000 ಆಯ್ತು. ಅಲ್ಲಿ ನಮ್ಮ ತಂದೆ ತಾಯಿಗೆ ಹಳ್ಳಿಗೆ ಕೊಡ್ಬೇಕು ಅನ್ನೋ ಹುಚ್ಚು ನಮ್ದು ನೇರ ದಿಟ್ಟ ನಿರಂತರ. ನಮ್ತವ್ ನಾಳೆ ಅವ್ರೊಂದ್ ಮುಲ್ಕಾಟ ಇವ್ರೊಂದ್ ಕಿತ್ತಾಟ ಸೀನ್ ಇಲ್ಲ. ಹಿಂಗೈತೆ ಹಿಂಗೆ, ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಅಕ್ಕ ಅವ್ರೇನ ಮಾಡೋರೆ? ಎಳ್ಳಿಕಾಯಿ ಜ್ಯೂಸು ಭಾಳ ತಂಪು, ಪಿತ್ತ ನಿವಾರಕ. ಬನ್ನಿ ಕುಡಿಯೋಣ. ತುಂಬ ಥ್ಯಾಂಕ್ಸ್ ಅಕ್ಕ. ತಗೊಳ್ಳಿ, ನೀವು ಕುಡೀರಿ. ಎಳ್ಳಿಕಾಯಿ ಮಾರ್ಕೆಟ್ ಅಂತ ತಂದಿದ್ದ? ಇಲ್ಲ ನಮ್ದೇ. ಏನ್ ಸರ್ ಹಿಂಗೆ ಕೇಳ್ಬೇಡಿ. ಏಲಕ್ಕಿ ಕೂಡ ನಮ್ಗಿಡ್ದೆ. ಬನ್ನಿ ಸರ್, ನೆರಳಿಗೆ ಹೋಗೋಣ. ಕುಂತ್ಕೊಳ್ಳಿ ಸರ್. ಸುನಂದಮ್ಮ ಕುಮಾರಸ್ವಾಮಿ ಅವರು ನಿಮ್ಮ ತಂದೆ ತಾಯಿ. ಅಣ್ಣವ್ರಿಗೆ ಹಾಕಿ ನಮಗೆ ದಾನ ಮಾಡಿ. ಕುಡಿದೆ ಸರ್. ನಾವು ದಿನ ಕುಡಿದ್ವಿ ಸರ್. ನಿಮ್ಮೂರು ಬೆಂಗಳೂರು? ಹಾಂ, ಬೆಂಗಳೂರು ಸರ್. ಸೊ ಅಣ್ಣ SLC ಅಂದರು, ಸರ್ BA ಆಗಿದೆ. BA? ಮೋಸ ಸುಳ್ಳು ಹೇಳ್ಬಿಟ್ಟವ್ರೆ. MA ಆಗಿದೆ. ಇಲ್ಲ, ಅವರು ಮದುವೆ ಮಾಡ್ಕೊಳಕ್ಕೆ ಮುಂಚೆನೇ ಫೋನ್ ಮಾಡಿಬಿಟ್ಟು, ನೋಡಮ್ಮ ತಾಯಿ ಸುಳ್ಳು ಹೇಳಿದ್ರು, PUC ಆಗಿದೆ ನನ್ನ ಮಗಂದು ಅಂತ. ಅವ್ರೊಂದು ವಾರದಲ್ಲಿ ತಿರ್ಗಾ ಫೋನ್ ಮಾಡಿ 2 ದಿವಸ ಬಿಟ್ಕೊಂಡು ನೋಡ್ಕೊಂಡು ಹೋದ್ಮೇಲೆ ಫೋನ್ ಮಾಡಿ, ನಾನು ಸೆಕೆಂಡ್ PUC ಆಗಿಲ್ಲ, ನಂದು ಆಗಿರೋದು SLC ಅಮ್ಮ, ಒಪ್ಪಿಗೆ ಇದೆ, ಇವಾಗ ಹೇಳ್ಬಿಡು, ಸುಮ್ಮನೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಳ್ಳೋದು ಬೇಡ. ಇಲ್ಲ, ನಮ್ಮ ತಂದೆ ತಾಯಿ ನಮ್ದು ನೇರ ದಿಟ್ಟ ನಿರಂತರ. ಇನ್ನೊಂದಿಲ್ಲ. ನಮ್ತವ್ ನಾಳೆ ಅವ್ರೊಂದ್ ಮುಲ್ಕಾಟ ಇವ್ರೊಂದ್ ಕಿತ್ತಾಟ ಸೀನ್ ಇಲ್ಲ. ಹಿಂಗೈತೆ ಹಿಂಗೆ, ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ. ಅಲ್ಲಿ ನಮ್ಮ ತಂದೆ ತಾಯಿಗೆ ಹಳ್ಳಿಗೆ ಕೊಡಬೇಕು ಅನ್ನೋ ಹುಚ್ಚು ನನ್ನ ತಂದೆಗೆ. ಯಾವ ಏರಿಯಾ ಬೆಂಗಳೂರು ನಿಮ್ಮ ಮನೆ? ದೊಡ್ಡಗಲ್ರಿ ಸರ್. ದೊಡ್ಡಗಲ್ರಟ್ಟಿಂದ ಒಳಗಡೆ ಇದು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲ, ಇಲ್ಲಿ. ಹೌದು. ಅದೇ ಸರ್, ಕನ್ನಲ್ಲಿ ಕೇಳಿದಿರಾ? ವೀರಭದ್ರ ಸ್ವಾಮಿ ದೇವಸ್ಥಾನ. ಚಕ್ರ ಮನೆಯವರೇನು? ಅವ್ರ ಚಕ್ರ ಮನೆಯವರು. 500 ಮನೆಯವರು. ನಮ್ಮ ತಂದೆ ಇಲ್ಲಿಗೆ ಕೊಡಬೇಕು ಅಂತ ಅವ್ರೇನು ಹುಚ್ಚು. ನಾನು ಕೆಲಸದಲ್ಲಿ ಇರೋರು ಕೊಡಲ್ಲ, ನಾನು ಹಳ್ಳಿರೋರಿಗೆ ಕೊಡೋದು ಅನ್ನೋಂತ ನಾನು ಹಳ್ಳಿಗೆ ಮದುವೆ ಮಾಡ್ಕೊಟ್ಟು. ಸಂಬಂಧಿಕರ? ಇಲ್ಲ ಸರ್, ಸಂಬಂಧಿಕರ. ಹೊಸ ಸಂಬಂಧ? ಹೊಸ ಸಂಬಂಧ. ಫಸ್ಟು 1 ವರ್ಷ ಸ್ವಲ್ಪ ಕಷ್ಟ ಆಯ್ತು ಸರ್. ನಾನು ಏನೂ ಕಲ್ತಿರ್ಲಿಲ್ಲ. ಇಲ್ಲಿ ಬಂದಾಗ ನಾನು ಸಿಟಿಲಿ ಬರೀ ಮನೆ ಕೆಲಸ ಏನು ಸುಮ್ಮನೆ ನೋಡ್ಕೊಂಡು ಮನೆ ಒಳಗಿರೋದು ಮಾತ್ರ ಗೊತ್ತಿತ್ತು. ಸೊ ಇಲ್ಲಿ ಏನು ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತಾ ಹೋದ್ರು. ಮಾಡ್ಬೋದಮ್ಮ ನೀನು ಅಂತ ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತಾ ಹೋದ್ರು. ನನಗೆ 2 ವರ್ಷದಲ್ಲಿ ಎಲ್ಲ ಕಲ್ತ್ಕೊಂಡೆ ಸರ್. ಪ್ರತಿಯೊಂದು ಗದ್ದೆ ನಾಟಿ ದಿವಸ ಅವ್ರಿಗೆ ಏನೋ ಟಚ್ ಇರಲಿಲ್ಲ. ಮರಗಳು ನೋಡಿದ್ರು ಗದ್ದೆ ಮರ ಕೇಳ್ದಂಗೆ ಕೇಳೋದು, ಭತ್ತದ ಮರ ಎಲ್ಲ ಅನ್ನ ಕೇಳೋದು, ಆ ರೀತಿ ಇತ್ತು ಮೇಂಡ್ ಅಷ್ಟೇ. ನಂಗೆ ಐಡಿಯಾನೇ ಇಲ್ಲ, ಏನೂ ಇಲ್ಲ. ಕಾಲೇಜಲ್ಲಿ ಓದ್ಕೊಂಡಿದ್ರು, ಬಂದ್ರೆ ಇಲ್ಲಿ ಸೆಟ್ ಆದ್ರೆ ಕಾಲೇಜ್ ಗೊತ್ತಿದ್ದ ಮದುವೆ ಮಾಡಿಬಿಟ್ರು ನನಗೆ ಹೊರಗಡೆ. ಬಟ್ ಅವರು ಇವತ್ತು ತೋಟ ನಿಭಾಯಿಸ್ತಾರೆ, ಆಲ್ರೌಂಡ್ ಟ್ರ್ಯಾಕ್ಟರ್ ಡ್ರೈವ್ ಮಾಡ್ಕೊಂಡು ಓಡಿಸ್ತಾರೆ, ಎಲ್ಲ ಮಾಡ್ತೀನಿ ಸರ್. ಡ್ರೈವ್ ಮಾಡ್ತೀನಿ. ಓಕೆ ಸರ್, ಆಯ್ತು. ಕೊಡ್ತಾರೆ, ಈಗ ಟಚ್ ತಗೊಂಡು ಹೋಗ್ತಾರೆ. ಈಗ ಜ್ಯೂಸ್ ಕುಡಿದಲ್ಲ, ಇನ್ನೆಷ್ಟು ಅದೇ. ಆಮೇಲೆ ತಿರ್ಗಾ ಮಿಷಿನರಿಗಳು ಯೂಸ್ ಮಾಡ್ತಾರೆ. ಎಲ್ಲ ಸರ್, ಕಳೆವಡೆ ಮಿಷಿನ್ ಆಗಿರ್ಬೋದು, ಈಗ ಚಿಕ್ಕ ಬೇಬಿ ಟಿಲ್ಲರ್ ಇವೆಲ್ಲ ನಾನು ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀನಿ, ಮಾಡ್ತೀನಿ ಸರ್. ಯಾಕಂದರೆ ನಾವು ಒಂದು ಮಿಷಿನ್ ತಗ್ಲಾಕ, ನಾನು ಒಂದು ಮಿಷಿನ್ ತಗ್ಲಾಕೊಂತೀನಿ. ಇಬ್ಬರು ನಿಂತ್ಕೊಂಡ್ಬಿಟ್ರೆ ತೋಟ ಕ್ಲೀನ್ ಮಾಡಿಬಿಡ್ತೀವಿ. 1 ಡೇಗೆ 2 ಎಕರೆ ಫ್ಲ್ಯಾಟ್ ಕ್ಲೀನ್ ಮಾಡಿಬಿಡ್ತೀವಿ 1 ಡೇ, ಇಬ್ಬರು ನಿಂತ್ಕೊಂಡ್ರೆ. ನಾವು ಲೇಬರ್ಸ್ಗೆ ಡಿಪೆಂಡ್ ಆಗಿಲ್ಲ ಸರ್. ಈಗ ನಿಮ್ಮ ನಂಟರು ಸಂಬಂಧಿಕರಲ್ಲ, ಅವನೇ ಮದುವೆ ಆಗ್ತಾವ ಹಳ್ಳಿಲಿ, ಅವನೇ ಇಲ್ಲ ಹೋಗು ಯಾರೋ ಆಫೀಸರ್ ಮದುವೆ ಆಗೋ ಅಂತ ಹೇಳಿಲ್ವಾ? ಇಲ್ಲ ಸರ್, ಏನು ಹೇಳಿಲ್ಲ. ಇಂಜಿನಿಯರ್ನ ಮದುವೆ ಆಗು ಅಂದ್ರೆ ಇಲ್ಲ ಸರ್. ಹೌದಾ? ಅಂದರೆ ನಮ್ಮ ತಂದೆ ಡಿಸಿಷನ್ ಲಾಸ್ಟ್ ಡಿಸಿಷನ್. ಆ್ಯಕ್ಚುಲಿ ನಿಮ್ಮ ನಿಜವಾದ ಪುಣ್ಯ ಇದರಲ್ಲಿ. ಖಂಡಿತ, ನಾನೇ ಹೇಳಿದ್ನಲ್ಲ ನೋಡಿ. ಹೌದು, ಉಳುಮೆ ಅಕ್ಕವ್ರಿಗೆ ಹೊಲ ಉಳ್ತಾ ಇರೋದು. ಅಕ್ಕ ಉಳ್ಲೇಬೇಕು ಈಗ ನೀವು ನಮ್ಮ ಮುಂದೆ. ಆಯ್ತು ಸರ್, ಉಳ್ತೀನಿ. KGF ಥರ ಗ್ರಾಫಿಕ್ಸ್ ಮಾಡೋದು ಅಂದ್ಬಿಡ್ತೀನಿ ನಾನು. ಇಲ್ಲ ಇಲ್ಲ ಸರ್, ಹಾಗೇನಿಲ್ಲ. ಬಣ ತುಂಬ ಚೆನ್ನಾಗಿತ್ತು, ಭಾಳ ತಂಪಾಯಿತು. 2004 ಕಟ್ಟಿರೋದು ಇದು. 2004 ಕಟ್ಟಿರೋದು. ಆ ಕಡೆ ಸ್ಟೈರ್ ಕೇಸ್ ಮೇಲ್ಗೆ ಮೋಲ್ಡ್ ಗಡಿಗೆ ಹೋದ್ರೆ ಅಡಿಕೆ ಎಲ್ಲ ಒಣಗಾಕಕ್ಕೆ. ಇದು ನಮ್ಮ ಹಾಲು, ಅವಾರ್ಡ್ಗಳು, ಮಿಸಸ್ದು, ನಮ್ಮದು, ಮತ್ತು ಹುಡುಗರದು, ಈ ಥರ ಅವಾರ್ಡ್ದು. ಇವ್ರು ನಿಮ್ಮ ಅಪ್ಪ ಅಮ್ಮ? ಹೌದು. ಓಕೆ. ಸುನಂದಮ್ಮನವರು? ಸುನಂದಮ್ಮನವರು, ಕುಮಾರಸ್ವಾಮಿ ಅವರು. ಓಕೆ. ಸಂಪತ್ ಅವರು, ಕವಿತಾ ಅವರು. ಮದುವೆ ಟೈಮಲ್ಲಿ ಮೇಡಮ್ ಅವ್ರು ಕಾಲೇಜಿಗೆ ಹೋಗ್ತಾ ಇದ್ದಾಗ. ಸೂಪರ್. 2005 ಮದುವೆ ಆಗಿರೋದು. ಓ, 2 ವರ್ಷ ಹೋದರೆ 20 ವರ್ಷ. 20 ವರ್ಷ. ಹೌದಾ? ಜಸ್ಟ್ ಮ್ಯಾರಿಡ್ ಥರ ಇದ್ದೀರಲ್ಲ? ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸು ಮದುವೆ ಆದಾಗ ಆ ಕಡೆ ಅಡುಗೆ ಊಟಕ್ಕೆ ಒಂದು ಅಡುಗೆ ಮನೆ, ಡೈನಿಂಗ್ ಹಾಲ್,
ವಿತ್ತು ಇದು ನಮ್ಮ ಬೆಡ್ರೂಮ್. ಈ ಇಲ್ಲಿ ನಾನು ಹೇಳಿದ್ನಲ್ಲ 10 ಕ್ವಿಂಟಲ್ ನನ್ನ ಹೊಣಡಿಕೆ ಈ ವರ್ಷದ್ದು. ಓ ತುಂಬವೇ 10 ಕ್ವಿಂಟಾಲು 10 ಕ್ವಿಂಟಲ್ ಅಡಿಕೆ ಅಂದರೆ ಈ ವರ್ಷದ ಇದು ಬೆಳೆ. ಯಾಕೆ ಇಲ್ಲಿ ತುಂಬಿಲ್ಲ ಹಾಕೊಂಡಿರ ಮರಲಿಲ್ವಾ? ಹಾಂ, ಕೊಡಲ್ಲ ನಾನು ಈಗಲೇ. ಯಾಕೆ? ಅದು ಇದ್ಬೇಕು, ಟೈಮ್ ಬರಲಿ, ಅದಕ್ಕೆ ಒಂದು ರೇಟ್ ಫಿಕ್ಸ್ ಆಗಬೇಕು. ಇನ್ನು 46 ಅದಷ್ಟೇ. ಸೊ ಒಂದು 50-55 ರೀಚ್ ಆದರೆ ನಮಗೂ ದುಡ್ಡು ಆಗ್ತೈತೆ. ಓ ಹಾಗೆ. ಸೊ ಇದು ಕೊಳ್ತೋಗಲ್ಲ, ಏನಾಗಲ್ಲ. ಇನ್ನು 2 ವರ್ಷ ಇಟ್ಟರು ಹಳ್ಳಾಡಲ್ಲ. 2 ವರ್ಷ ಇಡ್ಬೋದು. ಹೌದು, ಬೇಯಿಸಿರ್ತೀವಲ್ಲ ಸರ್, ಅದು ನಾವೇನು ಬೇಯಿಸಿರ್ತೀವಿ, ಹಾರ್ಡಿಂಗ್ ಮಾಡ್ತೀವಲ್ಲ, ಅದ್ರ ಮೇಲೆ ಬಾಯ್ಲಿಂಗ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಇಲ್ಲಿ ಕುದಿಸ್ತೀರಾ? ದೊಡ್ಡ ಕಡಾಯಿ ಇಟ್ಕೊಂಡು ಕಾಚೆ. ಇದು ಬ್ರಷ್ ಕಟಿಂಗ್ಸು. ಬ್ರಷ್ ಕಟಿಂಗ್ 2 ಮಿಷಿನ್ನು ವಿತ್ ಬ್ಯಾಟ್ರಿ ಸ್ಪ್ರೇಯರು. ನಮ್ಮ ಬೇಬಿ ಟೀಲರು ನಮಗೆ. ಓಕೆ. ಚಿಕ್ಕದಾಗಿ ಗುಣಿಗಳು ಮಾಡ್ಕೊಂಡ್ರೆ ಹಣ್ಣಿನ ಗುಣಿಗಳು, ಮೇಲ್ಗಡೆ ಗುಣಿಗಳು ಅದೇ ಗಿಡ ನೆಡಕ್ಕೆ. ಗಿಡ ಅಲ್ಲ, ಪಾತಿ ಮಾಡ್ತೀವಲ್ಲ. ಓ, ಪಾತ್ರೆಗೆ. ಓಕೆ. ಒಂದು ಉದಾಹರಣೆ, ತೆಂಗಿನ ಗಿಡ ನೆಟ್ಟಿದ್ದೀರಿ, ಸುತ್ತ ಪಾತಿ ಮಾಡಕ್ಕೆ. ಓ, ಕೈಲಿ ತೋಡು. ಡಿಪೆಂಡ್ ಆಫ್ ಲೇಬರ್ ಅವಶ್ಯಕತೆ ಇಟ್ಕೊಳ್ಳಲ್ಲ. ಗುಂಡಿ ತೆಗಿಯೋಕ್ಕೋಸ್ಕರ ಡಿಗ್ಗರ್ ಮಾಡ್ಕೊಂಡಿದ್ದೀವಿ. ಇನ್ನು ಅದಾದ್ಮೇಲೆ ಕೆಳಗಡೆ ಫಾರ್ಮ್ಗೆ ಹೋಗೋಣ. ಬನ್ನಿ, ಅಲ್ಲಿ ಹೋಗೋಣ. ಈ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು, ಅಲ್ಲಾರ ಆಗಿ ಮಾಲ್ಗಿಲಿರ್ತವೆ. ಏನಾಯ್ತಲ್ಲೇ ಮಾಲಲ್ಲಿ AC ಇರುತ್ತೆ. ಅಲ್ಲ, ಅಲ್ಲೇನೈತೆ ಫಿಲ್ಮ್ ಆಗ್ತದೆ ಸರ್. ಒರಿಜಿನಲ್ AC ಇಲ್ಲ ಐತೆ, ಅಲ್ಲೆಲ್ಲ ಐತೆ. ಹೌದಾ? ಅಲ್ವಾ? ಈ ಕಡೆಯಿಂದ ಹೊರಟ್ರೆ ಇಲ್ಲಿಂದ ಮೇಕೆ ಕುರಿ ಫಾರ್ಮ್. ಇದು ಫಸ್ಟ್ ಈ ಮೇಕೆ ಕುರಿ ಫಾರ್ಮ್ ನೋಡೋಣ. ಇದು ನಮ್ಮ ಮಲೆನಾಡಿನ ಗಿಡ್ಡದ ಓರಿಕರು. ಬನ್ನಿ. ಇದು ಚಾಪ್ ಕಟರ್, ಜೋಳ ಮತ್ತು ಹುಲ್ಲುಗಳು ಕತ್ತರಿಸ್ಕೊಳ್ಳೋಕ್ಕೆ ಮಾಡಿಕೊಂಡಿರೋದು. ಅಂದರೆ ಈಗ ಹಸುಗಳಿಗೆ, ಕುರಿಗಳಿಗೆ, ದನ ಕರುಗಳಿಗೆ. ಬಟ್ ಈಗ ಜೋಳ ಇಲ್ಲ, ಈಗ ಯಾಕೆಂದರೆ ಒಣಹುಲ್ ಟೈಮ್ ಅಲ್ಲ, ಒಣಹುಲ್ಲು ಬೇಸಿಗೆ. ಅದನ್ನ ಇದಕ್ಕೆ ಕ್ಲೋಸ್ ಮಾಡಿದ್ವಿ. ಇಲ್ಲಾಂದರೆ ಇದನ್ನ ಡೌನ್ ಮಾಡ್ತೀವಿ, ಮತ್ತೆ ಇದನ್ನ ಕ್ಲೋಸ್ ಮಾಡಿದ್ದೀವಿ. ಸಣ್ಣ ತುಂಡು ಮಾಡುತ್ತೆ. ಇದನ್ನೇ ನಮ್ಮದು ಮೇಕೆ ಕುರಿ ಫಾರ್ಮ್. ಎಲ್ಲ ನೀವು ನೋಡಿರೋದು ಹಟ್ಟಣಿಗೆ ಪದ್ಧತಿ. ಕರೆಕ್ಟ್. ಮೇಲೆ ಅಟ್ಟಣಿಗೆ ಮಾಡ್ತಾರೆ, ಈ ಪಿಸ್ಕೆ ಹಾಕಿದ್ರೆ ಕೆಳಗಡೆ ಹೋಯ್ತದೆ. ಹೌದಲ್ಲ? ನಿಮ್ಮ ಪ್ರಕಾರ ಅಟ್ಟಣಿಗೆ ಸೂಪರಾ ಬೇಡವಾ? ಸೂಪರ್ ಸರ್, ನಾವು ನೋಡ್ಕೊಂಬಂದಿರೋ ಪ್ರಕಾರ. ಯಾಕಂದರೆ ಅವು ಮೇಲಿರ್ತವೆ, ಅವು ಬಿಸ್ಕೆ ಹಾಕಿದ್ರೆ ಕೆಳಗಡೆ ಬರುತ್ತೆ, ಎತ್ಕೊಳ್ಳೋಕೆ ಈಸಿ, ಮೇಂಟೆನೆನ್ಸ್ ಕಮ್ಮಿ. ಮತ್ತೆ ಅಟ್ಟಣಿಗೆ ಸೂಪರ್ ಅಲ್ಲ? ಹೌದು. ದಿನ ಗೊಬ್ಬರ ಎತ್ತೀರಾ? ದಿನ ಅಲ್ಲ, ಅದು ತುಂಬ ಎತ್ಕೊಂಡು ಹೋಗ್ತಾರೆ. ನೀವು ಯಾಕೆ ತಿಪ್ಪೆ ಮೇಲೆ ಮಲಗಲ್ಲ? ಮೇಕೆ ಕುರಿ ಯಾಕೆ ತಿಪ್ಪೆ ಮೇಲೆ ಮಲಗಬೇಕು? ತಿಪ್ಪೆ ಮೇಲೆ ಎಲ್ಲಿ ಮಲಗಿರುತ್ತೆ? ಅದು ಕೆಳಗಿರುತ್ತೆ. ಕೆಳಗಡೆ ಗೊಬ್ಬರ ಬಿದ್ದು ಹವೆ ಕ್ರಿಯೇಟ್ ಆಗಕ್ಕೆ ಹಿಡಿದು ಜನರೇಟ್ ಆದಮೇಲೆ ಹವೆ ಎಲ್ಲಿ ಹೊಡಿತದೆ? ಕುರಿ ಮೇಕೆಗೆ ಹೊಡಿಯುತ್ತೆ. ನಿಜ ತಾನೆ? ಈಗ ಸಗಣಿ ಗೊಬ್ಬರ ಆಗಿ ಲಾಂಚ್ ಆಗ್ಬೇಕಾದ್ರೆ ಹೀಟೆಲ್ ಮತ್ತು ಮೀಟೆಲ್ ಅನ್ನೋ ದಹನ ಕ್ರಿಯೆಗೊಂಡು ಅದು ಹಾವಿ ಡ್ರೈಯಿಂಗ್ ತರ್ತದೆ ವಿಷ. ಆ ವಿಷ ಮೇಲಕ್ಕೆ ಟರ್ನೋವರ್ ಅದೇ ಆಯ್ತದೆ. ಅರ್ಲಿ ಮಾರ್ನಿಂಗ್ ತಿಪ್ಪೆ ನೋಡಿದಾಗ ನಮಗೆ ಕಾಮನ್ ಆಗಿ ಕಾಣ್ತದಲ್ವಾ ಪರಮ್ ಸರ್? ಅದು ಮೇಲಕ್ಕೆ ಜನರೇಟ್ ಆಗೋದು. ಆ ಜನರೇಟ್ ಎಲ್ಲಿ ಹೊಡೀತು? ಅವು ಇರೋ ಪ್ರಾಣಿಗಳಿಗೆ ಹೊಡೆಯುತ್ತೆ. ಖಂಡಿತ ಅಲ್ವಾ? ನಾವು ಯಾವುದೇ ಕಾರಣಕ್ಕೂ ಎಷ್ಟು ನೆಗ್ಲೆಕ್ಟ್ ಇರ್ತೀವಿ ಅಂದರೆ, ಒಂದು ದಿನಕ್ಕೆ ಗೊಬ್ಬರ ಎತ್ತಲ್ಲ, ಒಂದು ವಾರಕ್ಕೂ ಗೊಬ್ಬರ ಎತ್ತಲ್ಲ, ಒಂದು ತಿಂಗಳು ಹತ್ತತ್ರಕ್ಕೆ ತಿಪ್ಪೆ ಇಲ್ಲಿ ಫುಲ್ಲು ಲೋಡ್ ಆಗದೆ ಅಂದ್ರೆ ಗೊಬ್ಬರ ಎತ್ತಾರೆ. ಹೌದು ಅಲ್ವರಾ? ಅದರಲ್ಲಿ ಕ್ರಿಯೇಟ್ ಆಗಿದ್ದು ವೈರಸ್ ಎಲ್ಲಿ ಹೊಡಿತದೆ? ಓ, ಕುರಿ ಮೇಕೆ ಹೊಡಿತವೆ. ನೀವು ಎಷ್ಟು ಕುರಿ ಮೇಕೆ ಹಟ್ಟಣಿಗೆ ಮಾಡಿ ಸಕ್ಸಸ್ ಆಗಿರೋದು ನೋಡಿದ್ದೀರಾ? ನೋಡಿಲ್ಲ. ಹಟ್ಟಣಿಗೆ 10,000. ಓಕೆ, ನಿಮ್ಮ ಸತ್ಯ. ಅಟ್ಟಣಿಗೆ ಮೇಂಟೆನೆನ್ಸ್ ಈಸಿ. ಮೇಂಟೆನೆನ್ಸ್ ಈಸಿ. ಹೌದು. ಗಂಡ ಹೆಂಡತಿ ಬೆಳಗ್ಗೆ ಹೋಗಂಗಿಲ್ಲ, ಅಥವಾ ಗಂಡ ಹೋಗಂಗಿಲ್ಲ, ಅಥವಾ ಹೆಂಡತಿ ಹೋಗಂಗಿಲ್ಲ, ಲೇಬರೇ ಹೋಗ್ಬೋದು. ಮೇವು ಹಾಕಿ ಬರ್ತಾನೆ, ಪಿಚ್ಗೆ ಎಡೆ ಬೀಳುತ್ತೆ, ಒಳಗಡೆ ಫೀಡಿಂಗ್ ಸ್ಟಾಲಾಗಿ ಬಿದ್ದಿರ್ತವೆ, ಅಚ್ಚುಕಟ್ಟ ನಾವು ಒಂದು ಟೈಮ್ ಹುಲ್ಲು ಹಾಕ್ತೀವಿ, ಬರ್ತೀವಿ. ಬಟ್ ಇಲ್ಲೇನಾಗುತ್ತೆ, ಹೆಣ್ಣಿಗೆ ಅಂತ ಒಂದು ಕಂಪಾರ್ಟ್ಮೆಂಟ್ ಹಿಂಗೆ ಇಡ್ಸಿದ್ದೀವಿ. ಹೆಣ್ಣಿಗೆ ಸಪ್ರೇಟ್ ರೂಮು. ಹೌದು. ಈಗ ಆಲ್ರೆಡಿ ಇಲ್ಲಿ ಟಗರು ಇರ್ತವೆ. ಈಗ ನಾನು ಮಾರ್ನಿಂಗ್ ಟಗರು ಬಿಟ್ಕೋತೀನಿ. ಇಲ್ಲಿ ಬಾಯ್ಸ್, ಇವರು ಬಾಯ್ಸ್. ಒಳಗೋಗಿ ಬನ್ನಿ. ಇವ್ರು ಬನ್ನೂರು ಬ್ರೀಡ್. ಸ್ವಲ್ಪ ಪೈಲ್ವಾನರು ಇರ್ತಾರೆ, ನೋಡಿ ಓಡಾಡಿ. ಇಲ್ಲಿಗೆ ಹೆಣ್ಣು ಬರ್ತವೆ. ಡೇನಲ್ಲಿ ನೈಟು ನಮಗೆ ಕುರಿಗಳು ಅಲ್ಲಿಗೆ ಲಂಚ್ ಆಯ್ತು ಒಂದು ಕಡೆ ಸೈಡಿಗೆ. ಒಂದು ಹೆಣ್ಣು ಕಂಫಾರ್ಟ್ಮೆಂಟು ಇದಾಯ್ತಿದ್ದಂಗೆ ಓತಕ್ಕೆ ಅಂತ ಒಂದು ಕಂಫಾರ್ಟ್ಮೆಂಟ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ಓತ ಅಂದರೆ ಇದು ಮೇಕೆಗೆ ಓತಾನೆ ಅಂತ ಹೇಳಿ ಒಂದು ಕಂಫಾರ್ಟ್ಮೆಂಟ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಮರಿಗಳಿಗೆ ಅಂತ ಎಕ್ಸ್ಪ್ರೆಸ್ಲಿ ಸಿಮೆಂಟ್ ಮಾಡಿದ್ದೀವಿ. ಓ, ಮರಿಗಳು ಸಿಮೆಂಟು, ಮಣ್ಣಿಲ್ಲ. ಕಾರಣ ಮಡ್ಡಿನ ಮೇಲೆ ನಿಂತರೆ ಮರಿಗಳು ಮಣ್ಣು ತಿಂದರೆ ಸಾಯ್ತವೆ. ಓಹೋ, ಎಳೆ ಸತ್ತೋಯ್ತವೆ. ಅದಕ್ಕೆ ಅಂತ ಹೇಳಿ ಮರಿಗಳಿಗೆ ಅಂತ ಹೇಳಿ ಸಿಮೆಂಟ್ ಮಾಡ್ಕೊಂಡಿದ್ದೀವಿ. ಸಿಮೆಂಟ್ ಫ್ಲೋರು. ಇವಕ್ಕೆ ಮಣ್ಣೆ ತುಳಿಸ್ತೀವಿ. ಇದು ಮಣ್ಣೆ? ಇದು ಹೌದು. ಸಿಮೆಂಟ್ ಹಾಕಿಲ್ಲ? ಇಲ್ಲ ಸರ್, ಜನರಲಿ ಮಣ್ಣು. ನೋಡಿ, ಇದೆಲ್ಲ ಮಣ್ಣೆ. ಮಣ್ಣು ಏನಕ್ಕೆ ಅಂದರೆ, ಮಣ್ಣು ತುಳಿದ್ರೆ ಗೊರಸು
ಹೆಂಗೆ ಬೇಕು ಹಂಗೆ ಹೊರೆ ಬೆಳೆಯಲ್ಲ, ತುಂಬ ಕ್ಲೀನಾಗಿ ನೆಲದಲ್ಲಿ ಓಡಾಡ್ದಂಗೆ ಇರ್ತದೆ. ಅದು ಮತ್ತೆ ಇದರೊಳಗಡೆ ರೋಗಗ್ರಸ್ತ ಕಂಪಾರ್ಟ್ಮೆಂಟ್ ಹೇಳಿ ಓದೋದ್ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ರೋಗಗ್ರಸ್ತ ರೂಮ್ ಅಂತ. ಕಾಯಿಲೆ ಬಿದ್ದಂಥ ಟೈಮ್ನಲ್ಲಿ ಇಮಿಡಿಯೇಟ್ ಏನು ಮಾಡ್ತೀವಿ, ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಓತನ ಶಿಫ್ಟ್ ಮಾಡಿ ಈ ಕಡೆಗೆ ಒಂದು ವಾರ ತಂದಿಲ್ಲ ಕಟ್ಬಿಡ್ತೀವಿ, ಹಗ್ಗ ಕಟ್ಕೊಂಡ್ಬಿಡ್ತೀವಿ. ರೋಗದನ್ನ ಅಲ್ಗಾಕ್ತೀರಾ? ರೋಗದ ಅಲ್ಗ ಹಾಕ್ಬಿಡ್ತೀವಿ, ಇವ್ ಜೊತೆ ಸೇರ್ಸಲ್ಲ. ಒಂದು ವಾರ ಫುಲ್ ಅಲ್ಲೇ ಇರ್ತದೆ ಅದು. ಮೆಡಿಸನ್ ಅಂತದೆ, ಏನು ಬೇಕೋ ಆಯ್ತದೆ, ಟ್ರೀಟ್ಮೆಂಟ್ ಅಂತ ಇರ್ತದೆ. ಮೆಡಿಸನ್ಗಳು ಸುತ್ತ ನಾವೇ ಇಟ್ಕೊಂಡಿದ್ದೀವಿ ನೋಡಿ. ಓ, ನೀವೇ ಮೆಡಿಸಿನ್ ಇಟ್ಬಿಟ್ಟಿದ್ದೀರಾ? ಇಂಜೆಕ್ಷನ್ ಸುತ್ತ ಇಂಜೆಕ್ಷನ್ ನಾವು ಮಾಡ್ಕೊಂಡಿರ್ತೀವಿ. ಇಮಿಡಿಯೇಟ್ ಏನೇ ಬಂದ್ರೆ ಹೈಯೆಸ್ಟ್ ಇಂಜೆಕ್ಷನ್ ಮಾಡೋ ಟೈಮ್ನ ಡಾಕ್ಟರ್ ಕರ್ಸ್ಕೊತೀವಿ. ಇಲ್ದಲ್ಲಿದ್ರೆ ಹೆಂಡತಿ ಮತ್ತು ನಾನು ಇಬ್ಬರೂ ನಾವು ಮೇಂಟೈನ್ ಮಾಡ್ಕೊತೀವಿ. ಅದೆಲ್ಲ ಕಲ್ತ್ಕೊಂಡಿದ್ದೀವಿ. ಅದ್ರ ಜೊತೆಗೆ ರೋಗಗ್ರಸ್ತ ರೂಮ್ನ ರೋಗವಾಸಿ ಆದ್ಮೇಲೆ ಕ್ಲಿಯರಿಗೆ ಕೊಡ್ತೀವಲ್ಲ, ಡೆಟಾಯಿಲ್ ಮತ್ತೆ ಗಂಜಲ ಹಾಕಿ ಮತ್ತೆ ಏನು ಮಾಡ್ತೀವಿ, ಸಗಣಿ ನನ್ನ ಅದಕ್ಕೆ ನೆಲಕ್ಕೆಲ್ಲ ಸಾರಿಸ್ತೀವಿ. ಒಂದು ದಿವಸ ಪೂರ ಡ್ರೈ ಮಾಡ್ತೀವಿ ಅದನ್ನು ಡೆಟಾಯಿಲ್ ಹಾಕ್ಸಿ. ಅದಾದ್ಮೇಲೆ ನಮ್ಮ ಓತ ಮಾಮೂಲಿ ಯಥಾಸ್ಥಿತಿಗೆ ಹೋಗ್ತದೆ. ಸೊ ಅದೊಂಥರ ಈ ಕೋವಿಡ್ ರೂಮ್ ಥರ ಎಲ್ಲ ಸ್ಯಾನಿಟೈಸ್ ಮಾಡ್ತೀರಾ? ಸ್ಯಾನಿಟೈಸ್ ಮಾಡ್ತೀವಿ. ಓಕೆ. ಒಂದಕ್ಕೊಂದು ಅಂಟು ರೋಗ ಬರ್ದಂಗೆ. ಈಗ ಸೆಮೆನ್ಸಿಗೆ ಬಂದೈತೆ, ಐ ಮೀನ್ ಒಂದು ಹೆಣ್ಣು ಮರಿ ಇದಕ್ಕೆ ಬಂದೈತೆ, ಕ್ರಾಸಿಗೆ ಬಂದೈತೆ. ಅವತ್ತೇನು ಮಾಡ್ತೀವಿ, ಓತ ಮಾರ್ಕಿಂಗ್ ತೋರಿಸ್ತದೆ. ಬಟ್ ಯಾವುದಕ್ಕೆ ಅಂತ ನಾವೇ ಹಗ್ಗ ಕಳಿಸ್ಬಿಟ್ರೆ ಓತ ಹೋಗಿ ಹುಡುಕ್ತದಲ್ಲ, ಅದನ್ನ ತಗೊಂಡೋಗಿ ಅವತ್ತು ಹಿಂದಿನ ದಿನ ಅದಕ್ಕೆ ಆ ರೂಮಿಗೆ ಕೂಡಾಕ್ತೀವಿ. ಓ, ಓತಾನೆ ಹುಡುಕ್ಬಿಡುತ್ತೆ ಯಾವ್ದು ಬಂದೈತಿ ಇಟ್ಗೆ ಅಂತ? ಖಂಡಿತ ನೇಚರ್ ಅದು. ಅದನ್ನ ಹಿಂದಿನ ದಿನ ನಾವು ಅಲ್ಲಿ ಕೂಡಾಕ್ತೀವಿ. 1-2 days ಅಲ್ಲಿ ಅವ್ರ ಜೊತೆ ಬಿಟ್ಕೊಡ್ತೀವಿ. ಅವ್ರ ಗಂಡ ಹೆಂಡತಿ ಸಪ್ರೇಟ್ ರೂಮ್. ಈ ರೀತಿ ಮೇಕೆ ಕುರಿ ಫಾರ್ಮ್ 4 ಮೇಕೆ ಒಂದು ಓತದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 21 ಲೆವೆಲಿಗೆ ಬಂದದೆ. ಒಂದು 4-5 ಮರಿ ಮಾರಿದ್ದೀನಿ, ಇನ್ನೂ ಇದಾವೆ. ಇದ್ರ ಜೊತೆಗೆ ಒಂದು 3 ಬನ್ನೂರು ಬ್ರೀಡ್ ಅಂತ ಹೇಳಿ, ಅಳುವಿನ ಸಂತತಿ ಬ್ರೀಡ್ ಅಂತ ಹೇಳಿ ಇವನ್ನ ಮಾಡ್ಕೊಂಡಿದ್ದೀನಿ. ಬನ್ನೂರು ಮುಟ್ಬೋದಾ? ಮುಟ್ಟಿ ಬಂದು ಡಿಸ್ಟ್ರಿಬ್ಯೂಟ್. ಅದು ನಿಮ್ಮ ಚಾಯ್ಸ್, ನಮ್ಗೆ ಹೇಳ್ಬಿಡಿ, ನೀವು ಮುಟ್ಟಿ. ಈ ಬಂಗಾರದ ಪಂಜರ ಪಿಕ್ಚರಲ್ಲಿ ರಾಜ್ಕುಮಾರ್ದು ಮೈಲಾರಿ ಇರುತ್ತೆ, ಅದು ಮೈಲಾರಿ, ಅದು ಇದು ಸೋನಾಬಾದಿ. ಇದು ಮೈಲಾರಿ ಥರನೇ ಇದೆ. ಹೌದು. ಇವು 3 ಬಾಯ್ಸಾ? 3 ಬಾಯ್ಸ್. ಒಬ್ರಿಗೆ ಮಾತ್ರ ಕೊಂಬಿದೆ, ಇನ್ನು ಇಬ್ಬರಿಗಿಲ್ಲ. ಅದು ಕೊಂಬು ಬರಲೇಬಾರದು ಸರ್. ಕೊಂಬು ಬರೋದಕ್ಕಿಂತ ಒಳ್ಳೇದು ಕೊಂಬಿಲ್ದಿದ್ರು. ಕೊಂಬಿಲ್ದಿರೋ ಒಳ್ಳೆವಾ? ಹೆಲ್ತಿಯಾಗಿರ್ತಾರೆ. ಇದು ನೀವು ಅದನ್ನು ತುಪ್ಪಳ ಸರ್, ಅದು ಕಟ್ ಮಾಡಿಸ್ಬೇಕು. ಬಟ್ ಈಗ ನಮಗೆ ಬಕ್ರಿ ಟೈಮ್ ಅಲ್ಲ, ಕಟ್ ಮಾಡಿಸಿಲ್ಲ ಅಷ್ಟೇ. ಎಷ್ಟಕ್ಕೆ ಹೋಗುತ್ತೆ ಈಗ ಅದು? ಸರ್, ಒಂದು 25,000 ಒಂದೊಂದು ಹೋಗ್ಬೋದು ಈಚ್ ಪೀಸ್. 75,000 ಓಡಾಡ್ತಾ ಇದೆ ಕಣ್ಮುಂದೆ. ಬಕ್ರೀದ್ ಕ್ಲಿಯರ್. ಈ ರಂಜಾನ್ ಬಂತಾರ? ಹೌದು. ಇದು ಮೇಕೆ ಕುರಿ ಫಾರ್ಮ್, ಮೇಕೆ ಫಾರ್ಮ್ ತಗೊಂಡು ನಿಮ್ಮ ತಾಯಿ ಬಂದರು, ಎಲ್ಲರಿಗೂ ಆವಾಜ್ ಆಗ್ತಾವ್ರೆ. ಓಕೆ. ನಿಮ್ಮ ತಮ್ಮನ ಮದುವೆ ಆಗಿದೆ? ಹಾಂ, ಅವ್ರಿಗೂ ನಮ್ಮ ನಾದ್ನಿ ಸದ್ಯ ತಂಗಿನ ಕೊಟ್ಟಿರೋದು. ಓ, ಒಂದೇ ಮನೆ ಹೆಣ್ಮಕ್ಳು ಮದುವೆ ಆಗಿರೋದು ನೀವು? ಹಾಂ, ಒಳ್ಳೆ ಕೆಲಸ ಮಾಡಿದ್ರಿ. ನೋ ಕಿರಿಕ್. ಅಲ್ಲೂ ಪ್ಲಾನಿಂಗು. ಹಾಂ, ಇದೆ ಇದು ಪ್ರಸ್ತಕೋಣ ಕುರಿಗಳ ಫಸ್ಟ್ ಏಡ್ ರೂಮ್. ಓಕೆ. ಇಲ್ಲಿಂದ ಆಚೆ ಕೂಡ್ಬಿಡ್ತೀವಿ. ಬನ್ನೂರ್ನ ಯಾಕೆ ಒಳಗಡೆ ಹಾಕಿದ್ರೆ ಪಾಪ ಸ್ವತಂತ್ರ ಇಲ್ವಾ? ಇಲ್ಲ, ಬನ್ನೂರು ಒಳಗಡೆ ಏನಿಲ್ಲ. ಇವು ಅವುಗಳನ್ನ ಗುದ್ಬಿಡ್ತವೆ ಅನ್ನೋ ಕಾರಣಕ್ಕೆ ಒಳಗಡೆ ಬಿಡಲ್ಲ. ಇವನ್ನ ನಾವು ಸಪ್ರೇಟ್ ಮಾಡಿರ್ತೀವಿ. ಅಂದ್ರೆ ಈ ಬನ್ನೂರು ಹೋಗಿ ಇವಕ್ಕೆಲ್ಲ ಗುದ್ದಾಕ್ಬಿಡುತ್ತೆ. ಅಷ್ಟು ರ್ಯಾಶಲ್ಲಿ ಹೊಡಿತವೆ. ಓಕೆ. ಒಂಥರ ಈ ಮೈಸೂರು ಪೈಲ್ವಾನ್ರ ಥರ ಇದ್ದಂಗೆ. ಇನ್ನೇನು ಮೇಕೆ ಫಾರ್ಮ್ ಇಲ್ಲಿ ಫೀಡಿಂಗ್ ಸ್ಟಾನ್ ಕುಡಿ ಪದ್ಧತಿ ಮಾಡ್ಕೊಂಡಿದ್ದೀವಿ. 25 ಅಂದರೆ ನಿಮಗೆ ಅದು ಕೂಡ ನಿಮ್ಗೆ ಮಂತ್ಲಿ ಆದಾಯನೇ? ಸರ್, 3 ತಿಂಗಳಿಗೆ 2 ತಿಂಗಳಿಗೆ ಸ್ವಲ್ಪ ಮರಿ ಗ್ರೋತ್ ಆಯ್ತಿದ್ದಂಗೆ 10,000 12,000 ಈ ರೀತಿ ಮಾರ್ತಾ ಇರ್ತೀವಿ. ಎಲ್ಲಿ ಮಾಡ್ತೀವಿ? ಸಂತೆಯಲ್ಲಿ ಮಾಡ್ತೀವಿ. ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಈ ಸರಿ ಮಳೆ ಬಂದು ನನಗೆ ಪ್ರಾಬ್ಲಮ್ ಆಯ್ತಿದ್ದು. ನಾನೇ ಬೋರ್ ರೀಚಾರ್ಜ್ ಫಿಟ್, ಇದೊಂದು ಬೋರು ನಮ್ಮನ್ನ ಸಾಕ್ತಾ ಇರೋದು. ಇದೊಂದು ಬೋರು. ಇದನ್ನ 10x12 ಅಂದರೆ 10 ಅಡಿ ಆಳ 12 ಅಡಿ ಅಗಲ ಮಾಡಿ ಮತ್ತೆ ಅದನ್ನ ಸ್ವಲ್ಪ ಎಳ್ಕೊಂಡಿದ್ದೀನಿ. ಇದು ಇಲ್ಲಿ ಗಂಟೆ ಓಪನ್ ವೇ ಐತೆ. ಇದರೊಳಗೆ ನೀರನ್ನು ಫ್ಲೋ ಮಾಡೋಕ್ಕೆ ಅಂತಾನೆ ಜಿಗ್ಜಾಗ್ ಟೈಪಲ್ಲಿ ಕೇಸಿಂಗ್ನ 8 ಅಡಿ ಫುಲ್ಲು ಡ್ರಿಲ್ಲಿಂಗ್ ಮಾಡಿಸಿದ್ದೀನಿ. ಅಂದರೆ ಜಿಗ್ಜಾಗ್ ಟೈಪು, ಟ್ರಯಲ್ ಆ್ಯಂಗಲ್ ಟೈಪಲ್ಲಿ ಮಾಡಿಸಿದ್ದೀನಿ. ಅದನ್ನು ಮಾಡಿಸಿ ನೈಲಾನ್ ಮೆಶ್ ಮತ್ತು ಅಕ್ವಾ ಮೆಶ್, ಸ್ಯಾಂಡ್ವಿಚ್ ಮೆಶ್ 3 ಮೆಶಲ್ಲಿ ಕಂಪಲ್ಸರಿ 2 ಮೆಶ್ನ ಲಾಕ್ ಮಾಡ್ತೀವಿ. ಲಾಕ್ ಮಾಡಿ ಅದಮ್ಮ ಕೆಳಗಡೆಗೆ ಬೋರ್ಡ್ರಸ್ 3.5 ಅಡಿ ಬೋರ್ಡ್ರಸ್, ದಪ್ಪ ಬೋರ್ಡ್ರಸ್ಸು. ಅದ್ರ ಮೇಲೆ 40 mm ಜಲ್ಲಿ, ಅದ್ರ ಮೇಲೆ 20 mm ಜಲ್ಲಿ, ಅದ್ರ ಮೇಲೆ ಮತ್ತೆ ಇದ್ಲು ಮೇಲೆ ನೈಲಾನ್ ಮೆಶ್ಶು, ಅದ್ರ ಮೇಲೆ ಮರಳು ತುರಿ ಮರಳು ಬದಲು ಬಟಾಣಿ ಜಲ್ಲಿ ಹಾಕ್ಬೋದು. ಈ ರೀತಿ ಮಾಡಿ ರೀಚಾರ್ಜ್ ಮಾಡಿರೋದು. ಇದು ತುಂಬ ಸಕ್ಸಸ್ ಪಾಯಿಂಟ್. ಅಂದರೆ ನಮ್ಮ 8 ಪಾಯಿಂಟಿಗೆ ಬಂದಿತ್ತು. ದೊಡ್ಡ ಜೆಟ್ ಹೊಡೆದ್ರೆ 8ಕ್ಕೆ ಓಡೋಕ್ಕೆ ಬರೋ ಮಟ್ಟಕ್ಕೆ ಬಂದು ಜೆಟ್ಗಳು ಓಡೋದೆ. ಬಟ್ ಇವತ್ತು ಒಂದು ಸರಿ ಫಾರ್ಮ್ ಅಲ್ಲ ಅನ್ನೋದು 16 ಜೆಟ್ಟು ಓಡೋಷ್ಟು ತಿರ್ಗಿ ಕಂಟಿನ್ಯೂ ಆಯಿತು.
ಇದು ಅಲ್ಲಿಗೆ ನೀರು ಬಂದರೆ ಸಫಿಷಿಯೆಂಟಾಗಿ ಅಲ್ಲಿ ಫಿಲ್ಟ್ರ್ ಮಾಡಿದ್ದು, ಫಿಲ್ಟ್ರ್ ಪಟ್ಟು ತುಂಬ್ಕೊಂಬಿಟ್ಟೈತೆ ಮಳೆ ಬಂದು. ಯಾಕೆಂದರೆ ಕೆರೆ ಈ ಸರಿ ಓವರ್ಫ್ಲೋ ಆಯಿತು. ಎಲ್ಲಿದೆ ಕೆರೆ? ಮೇಲ್ಗಡೆ ಇದೆ, ಇಲ್ಲಿಂದ ಅಪ್ಪರ್ಗೆ ಹೋದ್ರೆ ಕೆರೆನೇ. ಸೊ ಇದು ಮೇಲ್ಗಡೆ ಕೆರೆ ಏರಿಯಾ? ಕೆರೆ ಹೌದು. ಸೊ ನಿಮ್ಗೆ ಹಂಗಾರೆ ಒಳ್ಳೆ ನೀರು ಬೋರ್ಗೆ? ಅಲ್ಲ, ಬೋರ್ಗೆ ಆ ಕೆರೆಯಿಂದ ನೀರು ಬರೋದು ಸೆಕೆಂಡ್ರಿ, ಬಟ್ ಒಳಗಡೆ ಸೋರ್ಸಲ್ಲಿ ಚೆನ್ನಾಗಿರ್ಬೇಕು ಯಾವತ್ತು. ಓಕೆ. ಅದನ್ನ ರೀಚಾರ್ಜ್ ಫಿಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ರೀಚಾರ್ಜ್ ಫಿಟ್ ಇಲ್ಲಿಗೆ ಒಂದು 18ರಿಂದ 20 ಹೊರಗಡೆವರೆಗೆ ಮಾಡ್ಕೊಟ್ಟಿದ್ದೀನಿ. ರೀಚಾರ್ಜ್ ಬಿಟ್ಟು ನೀವೇ ಮಾಡ್ಕೊಡ್ತೀನಿ ಸರ್. ಎಷ್ಟು ಖರ್ಚು ಬರುತ್ತೆ ಒಂದು ರೀಚಾರ್ಜ್ ಬಿಟ್ಗೆ? 68ರಿಂದ 70 ಸಾವಿರ ರೀಚ್ ಆಯ್ತದೆ. ನನ್ನ ಚಾರ್ಜಸ್ ಬಂದು 25 ಸಾವಿರ ನಾನು ತಗೊತೀನಿ. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಐಟಮ್ಸ್ ಎಲ್ಲ 1 ಲಕ್ಷ? ಇಲ್ಲ ಸರ್, ಟೋಟಲ್ 68ರಿಂದ 70 ಸಾವಿರ ರೀಚ್ ಆಯ್ತದೆ. ನಿಮ್ಮ ಖರ್ಚು ಸೇರಿಸಿ? ಹೌದು. ಸೊ ಎಲ್ಲ ಸೇರಿಸಿ ಒಂದು 70 ಸಾವಿರ? ಹೌದು ಸರ್. ಬಟ್ ನೀರು ಸೋರ್ಸ್ ಐತಿ ಅಂದರೆ ಮಾತ್ರ ಮಾಡ್ಕೊಡ್ತೀನಿ, ಇಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ಮಾಡಲ್ಲ. ಅಂದರೆ ನೀರು ಸೋರ್ಸ್ ಐತೆ? ಫಸ್ಟ್ ರೌಂಡ್ ನಾನು ತೋಟ ವಿಸಿಟ್ ಮಾಡ್ತೀನಿ, ನೀರಿಗೆ ಎಲ್ಲಿಂದ ಫ್ಲೋ ಐತೆ, ಮಳೆ ಬಿದ್ದಾಗ ಯಾವ ನೀರು ಬಂದು ಜಾಯ್ನ್ ಆಗುತ್ತೆ ಅಂತ ಎಲ್ಲ ನೋಡ್ತೀನಿ. ಅದಿದ್ರೆ ಮಾತ್ರ ಮಾಡ್ಕೊಡ್ತೀನಿ, ಇಲ್ಲ ಅಂದರೆ ನಾನು ಮಾಡ್ಕೊಡೋಲ್ಲ ಸರ್ ಇದು. ಓಕೆ. ಇದೊಂದು ನನ್ನ ಭೂತಾಯಿಗೆ ಒಂದು ಹೆಂಗೆ ಕಲ್ತ್ರಿ ನೀವು ಮಾಡೋದು? ನನಗೆ ಕೊರೋನಾ ಟೈಮಲ್ಲಿ ನಾನು ಬೋರಿನ ಅಭಾವ, ಸ್ವಲ್ಪ ಬೇಸಿಗೆ ಬಂದಿತ್ತಲ್ಲ, ಆ ಟೈಮಲ್ಲಿ ನೀರು ಕೈ ಕೊಡ್ತಾವೆ ಅನ್ನಿಸ್ತು. ಎಲ್ಲ ತೆಗಿಯೋದೇ ಆದರೆ ತುಂಬಿಸೋರು ಯಾರು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿದೆ. ಆಮೇಲೆ ದೇವರಾಜ್ ಸರ್ ಅಂತ ಹೇಳಿ ಇವರು GKVK ಸೈಂಟಿಸ್ಟು ನನಗೆ ಸಪೋರ್ಟಿವ್ ಮಾಡಿದ್ರು. ನಮ್ಮ ದಿನೇಶ್ ಅವರು, ಇಲ್ಲಿ KVK ಸೈಂಟಿಸ್ಟ್ ದಿನೇಶ್ ಅವರು ಫಸ್ಟ್ ರೆಫರ್ ಮಾಡಿ ಹೇಳಿದ್ರು, ಈ ರೀತಿ ಐತೆ ಮಾಡಿ ನೋಡೋಣ ಅಂತ. ಮಾಡಿದ್ರು ನಮ್ಮ ಇಲ್ಲೇ KVK ನಮ್ಮ ತೋಟದಿಂದ 1.5-2 ಕಿಲೋಮೀಟರ್ ನಿಯರ್ ನಮ್ಮ ಚಂದೂರಿನಹಳ್ಳಿ KVK, ರಾಮನಗರ ತಾಲೂಕಿಗೆ, ರಾಮನಗರ ಜಿಲ್ಲೆಗೆ ಬರ್ತಕ್ಕಂಥ KVK. ಅವ್ರ ತಮ್ಮಿಂದ ನಾನು ಟಚ್ ತಗೊಂಡು ಬಂದೆ. ಅಂದರೆ ಫಸ್ಟು ನನಗೆ ಅವರು ಟಚ್ ಕೊಟ್ಟಿದ್ದು ದೇವರಾಜ್ ರೆಡ್ಡಿ ಅವ್ರನ್ನ. ಅವರು ಕೇಳಿ ಅಂತ ಕೊರೋನಾ ಇರೋದ್ರಿಂದ ದೇವರಾಜ್ ರೆಡ್ಡಿ ಅವರು ಪೂರಾ ನನಗೆ ವಾಟ್ಸಪ್ಗಳಲ್ಲಿ ಎಲ್ಲ ಕಳಿಸ್ಕೊಟ್ರು. ಕಳಿಸಿ ನನಗೆ ಅದ್ರ ಬಗ್ಗೆ ಅವರೇ ಫೋನಾಗಿ ಮಾತಾಡಿದ್ರೆ. ಈಗ ಸಂಜೆ ಒಂದು 6 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ನನಗೆ ಒಂದು 7:30-8 ಗಂಟೆ ತನಕ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಹೇಳೋರು, ಹಿಂಗೆ ಈ ರೀತಿ ಮಾಡಬೇಕು ಅಂತ. ಆ ಜಿಗ್ಜಾಗ್ ಟೈಪು, ಟ್ರಯಾಂಗಲ್ ಟೈಪು ಏನಾದರೂ ವ್ಯತ್ಯಾಸ ಅಂದರೆ, ಸ್ಟ್ರೈಟಾಗಿ ಕೇಸಿಂಗ್ ಕಟ್ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ಕೇಸಿಂಗಿಗೆ ಲೋಡ್ ಬೀಳ್ತದೆ. ಅಂದರೆ ಇದ್ರ ಪ್ರೆಸರ್ ವೆಯ್ಟ್ ಇರ್ತದಲ್ಲ, ಮಿಷನ್ ವೆಯ್ಟ್, ಅದಕ್ಕೆ ಜಿಗ್ಜಾಗ್ ಟೈಪ್ ತಗೊಂಡಾಗ ಪ್ರೆಸ್ ಆಗಲ್ಲ ಅನ್ನೋ ಥರ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳಿದರು. ಅದೇ ರೀತಿ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ನಂದು ಸಕ್ಸಸ್ ಆದಮೇಲೆ ಇನ್ನೊಂದು ಕೋಳಿ ಫಾರ್ಮ್ ಅದೊಂದು ಮಾಡಿದೆ. ಆಮೇಲೆ ಗಂಗರೇವಣ್ಣ ಇವರು ಫಾರೆಸ್ಟ್ನವ್ರು ಅಂತ ಹೇಳಿ ಅವ್ರದ್ದೊಂದು ಮಾಡಿದೆ. ಈ ರೀತಿ ನನ್ನ ಸ್ನೇಹಿತರುಗಳಿಗೆ ಅಂತೇಳಿ ನಾರಾಯಣಣ್ಣವ್ರದ್ದು ಅಂತ ಹೇಳಿ ಅವ್ರದ್ದೊಂದು, ಈ ರೀತಿ ಪಾಯಿಂಟ್ಗಳು ಒಂದು ಸುಮಾರು ಒಂದು 18ರಿಂದ 20 ಪಾಯಿಂಟ್ ಹೀಗೆ ಕ್ಲಿಯರಿಟಿ ನಿಂತವೆ. ಅವೆಲ್ಲ ವರ್ಕ್ ಆಗ್ತವೆ? ಖಂಡಿತ ಸರ್. ರೀಚಾರ್ಜ್ ಆಗ ಅಂದರೆ ನೀವು ಹೇಳೋದೇನು, ಬೋರು ಡೌನಲ್ಲಿ ಇರಬೇಕು? ಖಂಡಿತ. ಬೋರು ಯಾವತ್ತು ಬೆಳಗಿದ್ದು ಮೇಲಿಂದ ನೀರು ಬರೋ ಸೋರ್ಸ್ ಇದ್ರೆ ಇದನ್ನು ಮಾಡಿದ್ರೆ ಸಕ್ಸಸ್ ಆಯ್ತು, ತುಂಬ ಸಕ್ಸಸ್ ಐತೆ. ಓಕೆ. ಇದು ಆಮೇಲೆ ಇದು ಮಾಡಿದ್ದು ನನಗೂ ತುಂಬ ಯಶಸ್ಸು ಕಾಣ್ತು. ಇವತ್ತೊಂದೇ ಬೋರೆ ನಮ್ಮ ತೋಟ ಸಾಕ್ತಾ ಇದ್ದೆ. ಬಟ್ ನಂದ ಅಲ್ಲಿ ಬೌಂಡ್ರಿ ಒಂದು ಬೋರ್ ನೋಡಿದ್ರಲ್ಲ ಅಡಿಕೆನಲ್ಲಿ, ಬಟ್ ಅದು ನೀರಿಲ್ಲ. ಬಟ್ ಆ ಬೋರ್ ಮಾಡೋಕ್ಕಾಗಿಲ್ಲ. ಕಾರಣ ಹೆಂಗೆ, ಅಲ್ಲಿ ಸಫಿಷಿಯೆಂಟಾಗಿ ಸೋರ್ಸ್ ಇಲ್ಲ. ಕರೆಕ್ಟಾಗಿ ನೀರು ಹರ್ಕೊಂಬಂದು ಒಳಗಡೆ ಸರ್, ನನ್ನ ಮನೆ ಮೋಲ್ಡ್ ಅಲ್ಲ ಐತೆ. ಮೋಲ್ಡಿನ ನೀರು ನೋಡಕ್ಕೆ ಬರೋಕ್ಕೆ ನೋಡಿ ಇಲ್ಲ ಐತೆ. ಮೋಲ್ಡ್ ನೀರು ಪೈಪ್ ಇದು? ಹೌದು. ಹೌದು. ಮೋಲ್ಡ್ ನೀರು ಒಂದೇ ನೀವು ಎಷ್ಟಿಲ್ಲ. ಈಗ ಅಲ್ಲಿ ನಿಮಗೆ ಪೈಪ್ ಕನೆಕ್ಷನ್ ಕೊಡ್ತಿದ್ದಂಗೆ ಬೇಕಾದ್ರೆ ಇಲ್ಲಿ ನೀರು ಬೀಳ್ತದೆ. ಇದು ಫಿಲ್ಟ್ರು, ಇದು ಮಳೆ ಫಿಲ್ಟ್ರು ವಿತ್ ಸ್ಯಾಂಡ್ ಫಿಲ್ಟ್ರು ವಿತ್ ಇದ್ರ ಫಿಲ್ಟರ್ ಹಾಕ್ಸಿದ್ದೀನಿ. ಅದ್ರಾಗೆ ಫಿಲ್ಟ್ರೈಸ್ ಆಗಿ ತೋಟಕ್ಕೆಲ್ಲ ಡ್ರಿಪ್ಪಿಂಗ್ ಕಟ್ಕೊಂಡು ಬ್ಲಾಕ್ ಆಗ್ತವೆ ಅಂತ ಹೇಳಿ. ಆಯ್ತಲ್ಲ. ಇದನ್ನು ವರ್ಮಿ ಕಾಂಪೋಸ್ಟ್ ಯೂನಿಟ್ ಮಾಡ್ಕೊಂಡಿದ್ದೀನಿ. ನನ್ನ ಪ್ರಥಮ ಬಾರಿಗೆ ನಾನು 2016-17ನೇ ಸಾಲಿನಲ್ಲಿ ಕಲ್ತಾಗ ಬಂದು ಮಾಡಿದ್ದು ಫಸ್ಟ್ನೇ ಪ್ರಯೋಗ. ನೀವೇ ಮಾಡ್ಕೊಂಡಿದ್ದು? ಪ್ರಥಮ ಬಾರಿಗೆ ನಾನು ಮಾಡಿಸ್ಕೊಂಡಿದ್ದು. ಇದು ವರ್ಮಿ ಕಾಂಪೋಸ್ಟ್ 8 ಘಟಕಗಳು ಅಲ್ಲಿ ಮಾಡ್ಕೊಂಡಿದ್ದು. ದೊಡ್ಡದು ಮಾಡ್ತಾ ಇದೀವಿ. ಈಗ ಮತ್ತೆ ಒಂದು ಕಡಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಸರ್. ಇಲ್ಲಿಂದ ಈ ತೋಟ ಕ್ರಿಯೇಟಿವ್ ಸರ್. ಇದು ಮೇನ್ ಕ್ರಾಪ್ ತೆಂಗು, ತಾತ ಅವ್ರು ಹಾಕೊಟ್ಟಿದ್ದು ತೆಂಗು. ಬಾರ್ಡರ್ ಕೃಷಿಗೆ ಸಿಲ್ವರ್ ವರ್ಕ್ಸ್ ಸೇಮ್ ವಿಂಡ್ ಬ್ರೇಕ್ ವಿತ್ ಇದು ಬಂದು ವಿಯೆಟ್ನಾಂ ಸೂಪರ್ ಅರ್ಲಿ ಹಲಸು. ಧೂಳು ಗೊಬ್ಬರ ಅವ್ರ ಕೈಲಿ ಕಾಂಪೋಸ್ಟ್ ಮಾಡ್ಕೊಳಕ್ಕಾಗಿಲ್ಲ ನನ್ನ ಕೈಲಿ. ಚೆನ್ನಾಗಿ 1 ವರ್ಷ ಕಳ್ತಿರ್ತಕ್ಕಂಥ ಗೊಬ್ಬರ, ಕೊಳ್ತಿರೋದಲ್ಲ ಕಳ್ತಿರೋದು, ಆ ಗೊಬ್ಬರನ ನೀವು ಇದಕ್ಕೆ ಹಾಕಬೇಕು. ಡಿಪೆಂಡ್ ಜರ್ಡಿ ಮಾಡ್ಸಾಕೋರು ತುಂಬ ಸೂಕ್ತ. ಅದ್ರ ಜೊತೆಗೆ ಬೇವಿನ ಹಿಂಡಿ ರೆಫರ್ ಮಾಡಬೇಕು ಇಮಿಡಿಯೇಟ್ಲಿ. ಟ್ರೈಕೋಡರ್ಮಾ, ಸುಡೋಮೋನಸ್, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ರೇಷನಲ್ಲಿ. ಈ ಗೊಬ್ಬರಕ್ಕೆ ಒಂದು ನೆರಳಲ್ಲಿ ಹಾಕೊಂಡು ಟ್ರೈಕೋಡರ್ಮಾ ವಿತ್ ಸುಡೋಮೋನಸ್ ಎರಡನ್ನು ಮಿಕ್ಸ್ ಮಾಡಿಸ್ಬಿಟ್ಟು ಚೀಲ ಒದಕೆ ಮಾಡಿ ಕ್ಲೋಸ್ ಮಾಡಬೇಕು. 1 ವಾರ ಸೂಕ್ಷ್ಮ ಡೆವಲಪ್ ಆಗುತ್ತೆ. ಅದನ್ನು ತಗೊಂಡೋಗಿ ನೀವು ಹಾಕ್ಸ್ಬಿಟ್ಟು ಗಿಡ ಹಾಕ್ಸಿ, ತುಂಬ ಖುಷಿಯಾಗಿ ಬರ್ತದೆ. 100% ಖುಷಿಯಾಗಿ ಬರ್ತದೆ. ಯಾವುದೇ ಕಾರಣಕ್ಕೂ ಜರ್ಮಿನೇಷನ್ ಎಲ್ಲಿಗಿರುತ್ತೋ ಅಲ್ಲಿಗೆ ಉಣಿ. ಅದು ಬಿಟ್ಟು 1 ಇಂಚು ಜಾಸ್ತಿ ಮಾಡಬೇಡಿ. ಕಮ್ಮಿನೂ ಮಾಡಬಾರ್ದು. ಇಲ್ಲ, ಕಮ್ಮಿ ಒಂದು ಪಕ್ಷ ಮಣ್ಣು ತೇಲಿದ್ರೆ ತಿರ್ಗಿ ಮಣ್ಣು ಕಟ್ತೀವಿ. ಬಟ್ ಯಾವ ಕಾರಣಕ್ಕೂ ಜರ್ಮಿನೇಷನ್ ಮುಚ್ಚಬಾರ್ದು. ಕಾಂಡ ಮುಚ್ಚಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆಯ್ತಲ್ಲ. ಈಗ ಇಲ್ಲಿಂದ ಬಂದರೆ ಗೋರಂಟಿ, ಇನ್ನು ಆಯುರ್ವೇದ ಪ್ಲಾಂಟ್ಸ್ಗಳು, ಕೆಲವೆಲ್ಲ ಫುಲ್ ಆಯುರ್ವೇದ ಪ್ಲಾಂಟ್ಸ್. ನೈಟ್ ಕ್ವೀನ್
ನೈಟ್ ಕ್ವೀನು, ರಾತ್ರಿ ರಾಣಿ. ಇದ್ರ ಕತೆ ನಿಲ್ಲಂಗಿಲ್ಲ. ರಾತ್ರಿ ಹೊತ್ತು ಬಂದ್ಬಿಟ್ರೆ ಈ ತೋಟನೇ ಘಮ ಘಮ. ಇದು ಫ್ಲವರೇಷನ್ ಟೈಮಲ್ಲಿ ಘಮ್ ಅಂತ ತೋಟ ನಮಗೆ ತಲೆ ಸುತ್ತ ಬರುತ್ತೆ, ಅಷ್ಟು ಸುವಾಸನೆ ಆಗಿರ್ತದೆ. ಇಡೀ ತೋಟನೇ ಕವರ್ಕೊಂಡ್ ಮಾಡ್ಕೊಡ್ತದೆ. ಬರೀ ರಾತ್ರಿ ಮಾತ್ರ? ರಾತ್ರಿ ಮಾತ್ರ. ನಿಮಗೆ ಡೇನೆಲ್ಲ ಹೂವು ಇದ್ರೂ ಒಂಚೂರು ಸ್ಮೆಲ್ ಇರಲ್ಲ. ಹೂವು ಇದ್ರೂ ನೈಟ್ ಮಾತ್ರ ಸ್ಮೆಲ್ ಬರುತ್ತೆ? 100%. ಆ ಸ್ಮೆಲ್ಲೇ ತಲೆ ನಮಗೆ ಸುತ್ತ ಬಂದ್ಬಿಡ್ತದೆ. ಹೊಲ್ಟೋಬಿಡೋ ತೋಟ ಬಿಟ್ಟು ಆಚೆ ಮೊದಲು ಅನ್ನಿಸ್ತದೆ. ಒಳ್ಳೆ ಸ್ಮೆಲ್ಲು. ಅಯ್ಯೋ ಅಷ್ಟು ಸೆಂಟಲಿ ಯಾವ ಏನು ಮಾಡೋಕ್ಕಲ್ಲ, ನಾವು ಅಷ್ಟು ಪವರ್ ಆಗಿ ಹೊಡಿತದೆ. ಓಕೆ, ರಾತ್ರಿ ರಾಣಿ. ಇದು ನಮ್ಮ ಜೀವಾಮೃತ. ಆಲ್ರೆಡಿ ಸನ್ಲೈಟ್ ಜಾಸ್ತಿ ಆಗೈತೆ. ಜೀವಾಮೃತ ಏನಿದೆ ಒಳಗಡೆ? ಕಡ್ಡಿಲಿ ತಿರ್ಸ್ಲಾ ಸರ್? ತಿಳಿಸ್ಬೋದು. ತಿಳಿಸ್ತೀರಾ? ಸರಿ, ರೈತರ ಕೆಲಸ ತುಂಬ ಕಷ್ಟ ಅಲ್ವ ಸರ್? ಕಷ್ಟ ಅನ್ಕೊಂಡ್ರೆ ಕಷ್ಟ, ಬೈರಲ್ಲ ಕಷ್ಟ ಅನ್ಕೊಂಡ್ರೆ ಕಷ್ಟ. ಸರ್, ವಾಸನೆ ಬರ್ತಾ ಇದೆ. ಫರ್ಮಿಟೇಷನ್ ಸ್ಟಾರ್ಟ್ ಆಯ್ತದೆ. ನೊರೆ ಬರ್ತದೆ ನೋಡಿ ಅಲ್ಲಿ. ನೊರೆ ಬರ್ತಾ ಇದೆ. ಅದು ನೊರೆ ಬಂದ್ರೆ ಒಳ್ಳೇದಾ? ನೊರೆ ಬಂದರೆ ಫರ್ಮಿಟೇಷನ್ ಸ್ಟಾರ್ಟ್ ಆಗದೆ ಅಂತ ಅರ್ಥ. ಓಹೋ, ಅಂದರೆ ಕೊಳೆಯುವಿಕೆ. ಕಳೆಯುವಿಕೆ. ಕಳೆಯುವಿಕೆ. ಕೊಳೆಯೋದೇ ಬೇರೆ, ಕಳೆಯೋದೇ ಬೇರೆ. ಒಂಥರ ಕಳೆಯೋದು ಅಂದರೆ ಹಣ್ಣಾದಂಗೆ, ಕೊಳೆಯೋದು ಅಂದರೆ ವೇಸ್ಟ್ ಆದಂಗೆ. ಹೌದು. ಓಕೆ, ಇಲ್ಲಿ ಇಲ್ಲ ಸರ್ ಇದು? ಇಡಿ ಇಡಿ ಇಡಿ, ಅಡ್ಡ ಇಡಿ. ಸ್ಮೆಲ್ ನೋಡಿ, ಸ್ಮೆಲ್ ಬರ್ತಾ ಇದೆ. ಸೂಪರ್. ಕಳೆಯುವಿಕೆ. ದಾಳಿಂಬಿ. ದಾಳಿಂಬಿ. ಅಲ್ಲಿಂದ ಬಂದು ನೀನ್ತಾಯಿ. ಎಲ್ಲ ಏಲಕ್ಕಿ ಪ್ಲಾಟ್. ಏಲಕ್ಕಿ ಗಿಡ. ಇದು ಸನ್ಲೈಟ್ ಬಿದ್ದಿರೋದಕ್ಕೆ ಬರ್ನಿಂಗ್ ಆಗಿರೋದು ಎಲೆ. ಇದು ಅಂದರೆ ಬರ್ನಾದ್ರೆ ಹೋಯ್ತಂತಾನ? ಏನಾಗಿಲ್ಲ, ಬರ್ನ್ ಆಗೈತೆ ಅಂದರೆ ಈಗ ಸನ್ಲೈಟ್ ಬಿದ್ದಿರೋದಕ್ಕೆ. ಇನ್ನು ಇದ್ರ ಒಳಗಡೆ ಬಂದರೆ ನಿಮ್ಗೆ ಸನ್ಲೈಟ್ ಬಿದ್ದಿಲ್ಲ ನೋಡಿ ಇಲ್ಲಿ. ಓ, ಇವೆಲ್ಲ ಫ್ರೆಶ್ ಆಗವೆ. ಇದೇ ಥರ ಫುಲ್ ತೋಟ. ಇದು ಏಲಕ್ಕಿ ಬಂಚು. ಹಿಂಗೆ ಇದರೊಳಗೆ ಏಲಕ್ಕಿ ಬರೋದು. ಇದೇ ಏಲಕ್ಕಿ ಇರ್ಬೇಕು ಬಹುಶಃ. ಖಂಡಿತವಾಗಿ. ಓಕೆ, ಇದೆಲ್ಲ ಏಲಕ್ಕಿ ಬಂಚು ನೋಡಿ. ಅದೆಲ್ಲ ಎಲೆ ಬಂಚಿದೆ. ಅಷ್ಟು ಶುದ್ಧವಾಗಿತ್ತಲ್ಲ, ಅದೆಲ್ಲ ಬಂಚೆ. ಅವೆಲ್ಲ ಬಂಚೆ. ಅವೇ ಏಲಕ್ಕಿ ಬಿಡು, ಕಾಯಿ ಬಿಡುವಂಥದ್ದು. ಕಾಯಿ ಬಿಡ್ತಕ್ಕಂಥದ್ದು. ಸೊ ಇದು ಕಾಯಿ ಬಿಟ್ಟ ಮೇಲೆ ಕೀಳ್ಬೇಕಾ? ಅದೇ ನಮ್ಮ ಮಾಮೂಲಿ ಅಂಗಡಿಲಿ ಗೊತ್ತಿಲ್ಲ, ಹಸಿರು ಕಲರ್ ಕಾಯಿ ಆ ಥರ ಬಂದ್ಬಿಡ್ತಿದ್ರು. ಖಂಡಿತವಾಗಿ. ಕಿತ್ತು ಮಾರೋದಷ್ಟೇ. ಬನ್ನಿ ತಿನ್ನಿಸ್ತೀನಿ. ಓಕೆ, ಎಷ್ಟು ಕೆಜಿ ಏಲಕ್ಕಿ ಸರ್? 1800 ಕೆಜಿ ಪರ್ ಕೆಜಿ. ಎಷ್ಟು ಗಿಡ ಇದೆ ನಿಮ್ಮಲ್ಲಿ? ನನ್ನ ಹತ್ರ 1000 ಇದೆ. ಇವಾಗ 1000ಕ್ಕೆ ಎಷ್ಟು ಕೆಜಿ ಬರ್ತವೆ? ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ರೆ ನೋಡಬೇಕು, ಗೊತ್ತಿಲ್ಲ. ಇದು ಎಲ್ಲ ಫುಲ್ ಏಲಕ್ಕಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.